ಎಲ್ರು ನಮಸ್ಕಾರ. ನಮ್ಮೂರ್ನವರೆಲ್ಲ ಇಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಸೇರಿದ್ವಿ. ರೋಡ್ ಏನು ನಮ್ಮ MLA ಸರ್ ಪೂಜೆ ಮಾಡಿದ್ರು, ಅದನ್ನೇನೋ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡಿದ್ರು ಅದು ಅಂತ ಎಲ್ಲ ನಮ್ಮ ಸ್ನೇಹಿತರುಗಳು ವಿಡಿಯೋ ಮಾಡಿ ಬಿಟ್ಟಿದ್ರು. ಅದಕ್ಕೋಸ್ಕರ ಇವಾಗ ಅಧಿಕೃತವಾಗಿ ನಾವು ರೋಡ್ ಅನ್ನು ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ನಮ್ಮೂರವ್ರನ್ನೆಲ್ಲ ಕರೆದು ಒಂದು ಸಹಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ ಮಾಡ್ತಾ ಇದೀವಿ. ನಮ್ಮೂರು ರೆಡ್ಡಣ್ಣು, ಶಿವಣ್ಣು ಮತ್ತೆ ಶ್ರೀನಿವಾಸು, ನಮ್ಮ ಮುನಿಂದಪ್ಪನವರು, ಸನಾವುಲ್ಲಾ ಗ್ರಾಮಸ್ಥರೆಲ್ಲ ಇಲ್ಲಿ ಎಲ್ಲ ಸೇರಿದೀವಿ. ನಮ್ಮ ಊರಿಗೆ ರೋಡ್ ವ್ಯವಸ್ಥೆ ಮಾಡಕ್ಕೆ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಏನು MLA ಅವರು ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ಬಿಟ್ಟು MLA ಅವರು ಪೂಜೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಮಾಡಿ ಹಾಕಿದ್ರಿ. ಅದು MLA ಎಲ್ಲ ಇದು ಎಲೆಕ್ಷನ್ಗೋಸ್ಕರ ಅಲ್ಲ ಮಾಡಿದ್ದು, ಕೆಲ್ಸಕ್ಕೋಸ್ಕರ ಮಾಡಿದ್ದು. ಇಲ್ಲಿ ಸೇರಿರುವ ಉದ್ದೇಶ ಏನಂದ್ರೆ, ಶಾಸಕರು ಚುನಾವಣೆ ಬರೋಕ್ ಮುಂಚೆ, ಇಲ್ಲಿ ಕೌನ್ಸಿಲರ್ ಚುನಾವಣೆ ಬರೋಕ್ ಮುಂಚೆ ಇದೇ ರೋಡ್ದು ಗುದ್ಲಿ ಪೂಜೆ ಮಾಡಿದ್ವಿ. ಗುದ್ಲಿ ಪೂಜೆ ತದನಂತರ ಚುನಾವಣೆ ಬಂತು. ಚುನಾವಣೆನಿಂದಲೇ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಯ್ತು. ಏನು ಈ ರಸ್ತೆ ಶಾಸಕರದು ಆಸೆ ಏನಂದ್ರೆ, ಒಳ್ಳೆ ಇದು ಮಜಬೂತವಾಗಿ ಗಟ್ಟಿಯಾಗಿ ಒಳ್ಳೆ ಕ್ವಾಲಿಟಿಯಾಗಿ ರಸ್ತೆ ಮಾಡ್ಬೇಕಂತ ಶಾಸಕರ ಆಸೆ ಆಗಿತ್ತು. ಆಮೇಲೆ ಶಾಸಕರ ಆಸೆ ಆಗಿತ್ತು. ಅದನ್ನ ಅವರು ಈ ಮಳೆಗಾಲದ ಸಂದರ್ಭದಲ್ಲಿ ಈ ರಸ್ತೆಗಳ ಡಾಂಬರೀಕರಣ ಮಾಡುವಂತ ಕೆಲಸ ಸ್ಟಾರ್ಟ್ ಮಾಡಿದವಾಗ ಈ ಮಳೆ ಬಿದ್ದು ಒಂದು ತ್ಯಾವಗಿವಾದ್ರೆ ಡಾಂಬರ್ ಕಿತ್ತು ಬರ್ತದೆ. ಆಮೇಲೆ ಅದನ್ನೇ ಆ ಟೈಮಲ್ಲಿ ಏನಾದ್ರು ಸ್ಪೀಡ್ ಆಗಿ ಕೆಲಸ ಮಾಡಿಬಿಟ್ಟು ಕಿತ್ತು ಬಂದ್ರೆ, ಆಮೇಲೆ ನಮ್ಮ ಅಣ್ತವ್ರು ಮೀಡಿಯಾಗ್ಲವ್ರು ಬರೋದು, ತಿರ್ಗಿ ಯಾರೋ ನಮ್ಮ ಅಣ್ತಮ್ಮ ಸೇರ್ಕೊಂಡು ಸರಿಗೆ ಕ್ವಾಲಿಟಿ ಮಾಡಿಲ್ಲ, ಸರಿ ಕಿತ್ತೋಗ್ತದೆ. ಆದ್ರೆ ಅದು ಕಾಂಕ್ರೀಟ್ ಸಿಮೆಂಟ್ ರಸ್ತೆ ಆಗಿರೋದ್ರಿಂದ ಮಳೆ ಬಿದ್ರೂ ಪರವಾಗಿಲ್ಲ. ಅದು ನೀರು ಕಾಂಕ್ರೀಟ್ ರಸ್ತೆಗೆ ನೀರು ಬಹಳ ಅತ್ಯವಶ್ಯಕತೆ ಅಲ್ಲ. ಅದಕ್ಕೆ ಮಳೆಗಾಲ ಆದ್ರೂ ಚಿಂತೆ ಇಲ್ಲ, ಅದು ನೀರು ಕ್ಯೂರಿಂಗ್ ಆಗಿ ಬಹಳ ಗಟ್ಟಿ ಬರ್ತದೆ ಅಂತೇಳಿ ನಾವು ತೋಗಲಘಟ್ಟ ರಸ್ತೆನ CC ರೋಡ್ ಆಗಿರೋದ್ರಿಂದ ಮಳೆಗಾಲ ಆದ್ರೂ ಅದು ಕೆಲಸ ಮಾಡಿದ್ರು. ಮಳೆಗಾಲದಲ್ಲಿ ಇದು ಡಾಂಬರೀಕರಣ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈಗ ಪ್ರಾರಂಭ ಆಗಿರೋದು. ನಮ್ಮ ಕ್ರಾಂತಿ ನ್ಯೂಸ್ ಅವ್ರು ಏನೋ ಹೇಳ್ರಿ. ಇದೆಲ್ಲಾ ಸೇರಿ ಒಂದೇ ದಿವಸ ನಾವು ಗುದ್ಲಿ ಪೂಜೆ ಮಾಡಿದ್ದೀರಿ. ಯಾವ್ದೋ ಇದು ಹೀರೋ ರಸ್ತೆ ಇರ್ಬೋದು, ಕ್ಯಾಲ್ನೂರ್ ಕ್ರಾಸ್ ಇರ್ಬೋದು, CT ರೋಡ್ ಇರ್ಬೋದು, ಡಬಲ್ ರೋಡ್ ಅಥವಾ ತೋಗ್ಲಘಟ್ಟದ ಎಲ್ಲ ಒಂದೇ ದಿವಸ ಮಾಡಿದ್ದು. ಕಲ್ಮಂಜಲಿ ರೋಡ್ ಇದೆಲ್ಲ ಮಾಡಿದ್ದೀವಿ. ಈಗ ನೋಡುವ ತೋಗ್ಲಘಟ್ಟದ ಮುಗಿದಿದೆ, ಇದು ಈಗ ಇವ್ರಿಗೆ ಟೆಂಡರ್ ಈ ರೋಡ್ ಯಾರಿಗೆ ಟೆಂಡರ್ ಆಗಿದೆಯೋ ಅವ್ರಿಗೆ ಕೂಡ ತರ್ಜನಹಳ್ಳಿ ರೋಡ್ ಕೂಡ ಅವ್ರಿಗೆ ಆಗಿದೆ. ಇದು ಮುಗಿಸ್ಕೊಂಡು ಇದೊಂದು ಹಂತಕ್ಕೆ ತಂದ್ಮೇಲೆ ಆ ಕೆಲ್ಸಕ್ಕೆ ಹೋಗ್ತಾರೆ. ಒಂದೊಂದು ಹಂತವಾಗಿ ಒಂದೊಂದು ಕೆಲಸನ ಅವ್ರಿಗೆ ಯಾರಿಗಾಗಿದೆ ಅವ್ರು 100% ಸುಸಜ್ಜಿತವಾಗಿ ಮಾಡಿಕೊಡ್ತಾರೆ ರಸ್ತೆಗಳು. ನಮ್ಮ ಸಾರ್ವಜನಿಕರು ಕೇಳ್ತಾ ಇದಾರೆ, ನಮ್ಮೂರಲ್ಲೂ ಹಂಗೆ ರೋಡ್ ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದ್ರು, ರೋಡ್ ಆಗ್ತಿರೋ ಯಾವ ಊರಲ್ಲಿ? ಹೌದು, ಅದನ್ನೇ ಹೇಳ್ತಾ ಇರೋದು. ಅವ್ರಿಗೆ ಟೆಂಡರ್ ಆಗಿದೆಯಲ್ಲ, ಇವ್ರಿಗೆ ಟೆಂಡರ್ ಆಗಿದೆ. ಇವ್ರಿಗೆ 2-3 ರೋಡ್ ಟೆಂಡರ್ ಆಗಿರೋದು. ಈಗ ಇವ್ರು ಪ್ರಾರಂಭ ಇಲ್ಲಿಂದ ಮಾಡ್ಯಾವ್ರು, ಇಲ್ಲಿಂದ ಈ ಕಡೆ ಹೋಗಲ್ಲ. ಇದು ಬಾರ್ಡ್ರ್, ಇದು ಇಲ್ಲಿಂದ ಈ ಕಡೆ ಹೋಗಲ್ಲ, ಇಲ್ಲಿಂದ ಈ ಕಡೆ ಬರ್ತಾರೆ. ಈ ರೋಡ್ ಆದ್ಮೇಲೆ ನೆಕ್ಸ್ಟ್ ತರ್ಜನಹಳ್ಳಿ ಮಾಡ್ತಾರೆ, ಕಲ್ಮಂಜಲಿದು ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ನಿಮ್ಮನ್ನೇ ಕರಿತೀವಿ. ಕ್ರಾಂತಿ ನ್ಯೂಸ್ ಅವರಿಗೆ ನಿಮ್ಮ ಮುಖಾಂತರ ಜನಕ್ಕೆ ತಿಳಿಸ್ತೀವಿ. ಯಾವುದೇ ಕಾರಣಕ್ಕೂ ಬೇಕಂತೆ ಮಾಡಿದ್ದೇನಿಲ್ಲ. ಮೊನ್ನೆ ಗುದ್ಲಿ ಪೂಜೆಗೆ ಮಾಡೋರು ಈ ಎಲ್ಲಾ ರಸ್ತೆಗಳು ಇಲ್ಲಿಂದ ಆಚೆ ಪ್ರಾರಂಭ ಆಗ್ತವೆ. ಆಮೇಲೆ ಎಲ್ಲಾ ಕೆಲಸಗಳು ಸುಸಜ್ಜಿತವಾಗಿ ಒಳ್ಳೆ ಸಾರ್ವಜನಿಕರಿಗೆ ಒಳ್ಳೆ ಸುಸಜ್ಜಿತವಾದ ರಸ್ತೆಗಳನ್ನ ಕೆಲಸ ಮಾಡಿಕೊಡ್ತಾರೆ ಶಾಸಕರ ಸಮ್ಮುಖದಲ್ಲಿ.